ಮಂಗಳೂರಿನ ಬೋಳೂರು ಕಲ್ಲಾವು ಪರಿಸರದಲ್ಲಿ ಸಾರ್ವಜನಿಕರಿಗೆ ತಲೆನೋವಾಗಿದ್ದ ರಸ್ತೆ ಬದಿಯ ಕಸದ ರಾಶಿಯನ್ನು ಯಶಸ್ವಿಯಾಗಿ ತೆರವುಗೊಳಿಸಲಾಗಿದೆ. ಸ್ವಸ್ತಿಕ ಬಿಸಿನೆಸ್ ಸ್ಕೂಲ್ನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಯಕರ ಸಂಘಟಿತ ಪ್ರಯತ್ನದಿಂದ ಈ ಪ್ರದೇಶವೀಗ ಸ್ವಚ್ಛತೆಯಿಂದ ಕಂಗೊಳಿಸುತ್ತಿದೆ. ನಗರದ ಬೋಳೂರಿನ ಕಲ್ಲಾವಿಗೆ ಹೋಗುವ ರಸ್ತೆಯ ಬದಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕರು ಎಸೆದಿದ್ದ ಕಸದ ರಾಶಿ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಇದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಮತ್ತು ದುರ್ನಾತ ಹರಡುತ್ತಿದ್ದು ಸ್ಥಳೀಯರು ಸಂಕಷ್ಟ ಎದುರಿಸುತ್ತಿದ್ದರು. ಈ ಸಮಸ್ಯೆಗೆ ಸ್ಪಂದಿಸಿದ ಸ್ಥಳೀಯ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಜಗದೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಸ್ವಸ್ತಿಕ ಬಿಸಿನೆಸ್ ಸ್ಕೂಲ್ನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಬೃಹತ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಜಗದೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದ ಈ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಕೈಗವಸು ಮತ್ತು ಮಾಸ್ಕ್ ಧರಿಸಿದ ವಿದ್ಯಾರ್ಥಿಗಳು ರಸ್ತೆ ಬದಿ ಬಿದ್ದಿದ್ದ ಪ್ಲಾಸ್ಟಿಕ್ ಬಾಟಲಿ ಹಾಗೂ ಕೊಳೆತ ತ್ಯಾಜ್ಯಗಳನ್ನು ತೆರವುಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟಿಯವರು, ನಗರದ ಸ್ವಚ್ಛತೆ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ವಿದ್ಯಾರ್ಥಿಗಳು ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಬೋಳೂರು ಪರಿಸರವನ್ನು ಕಸಮುಕ್ತಗೊಳಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು. ನಮಗೆ ನಾನು ಯಾವಾಗಲೂ ನಮ್ದೊಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ವಚ್ಛ ಮನ, ಸ್ವಚ್ಛ ಮನೆ, ಸ್ವಚ್ಛ ಪರಿಸರ ಇದು ನಮ್ದು ಧ್ಯೇಯ ಆಗಿರ್ಬೇಕು ಅಂತ. ಈ ಮಗುವಿಗೆ ಕೂಡ ಗೊತ್ತುಂಟು, ಸಣ್ಣ ಮಗುವಿಗೆ ಒಂದು ತಿಂದ ಚಾಕ್ಲೇಟ್ ಕಸವನ್ನು ಎಲ್ಲಿ ಬಿಸಾಡ್ಬೇಕಮ್ಮ? ಡಸ್ಟ್ಬಿನ್ಗೆ. ಆದ್ರೆ ಇವತ್ತು ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ, ನಾಳೆ ನಮ್ದು ಶ್ರಮದಾನ ಆಗುತ್ತೆ, ನಮ್ಮ ಕಾರ್ಯಕರ್ತರು ಬರ್ತಾರೆ, ನಮ್ಮ ಎನ್ಎಸ್ಎಸ್ ನ ಮಕ್ಕಳು ಬರ್ತಾರೆ, ಮತ್ತೆ ನಮ್ದೆಲ್ಲ ವ್ಯವಸ್ಥೆಗಳ ಅಡಿಯಲ್ಲಿ ಇದನ್ನ ನಾವು ಸ್ವಚ್ಛತೆ ಮಾಡ್ತೇವೆ. ಆದ್ರೆ ನಾವು ದಿನನಿತ್ಯ ಸ್ವಚ್ಛತೆಯನ್ನೇ ಮಾಡೋದು, ಜನ ಇಲ್ಲಿ ಬಿಸಾಡೋದು. ಇದು ಒಬ್ರು ಇಬ್ರು ಮಾಡಿದರಲ್ಲಿ ನಾಳೆ ನಮ್ಮ ಸಮಾಧಾನ ಮಾಡುವ ಮೊದಲು ನಮ್ಮ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವಲನ್ನಿಗಿಂದ ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳಿರ್ಬೋದು, ಆದ್ರೆ ನಮ್ಮ ಕೆಲಸಗಳನ್ನ ನಾವು ಆತ್ಮತೃಪ್ತಿಯಿಂದ ಮಾಡಿದ್ರೆ ಮಾತ್ರ ಸಮಾಜವನ್ನು ನಾವು ಬೆಟ್ಟು ತೋರಿಸಿ ಹೇಳ್ಬೋದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.